55 ವರ್ಷ ಆಗಿತ್ತು. ಹಾಗಾಗಿ ಅವರು ದುಃಖದಿಂದ ಇರೋ ದೇಶದಲ್ಲಿ ನಾವು ಅವರಿಗೆ ಶಾಂತಿ, ಅವ್ರಿಗೆ ಬಯಸ್ಕೊಳ್ಳೋಂಥ ಈ ಸಾವನ್ನ ಬರೆಸ್ಕೊಳ್ಳೋಂಥ ಶಕ್ತಿ ಬುದ್ಧ ಬಸವಣ್ಣ ಅವರೆಲ್ಲ ಕೊಡಲಿ, ಬಾಬಾ ಸಾಹೇಬರು ಕೊಡಲಿ, ಆ ಶಕ್ತಿ ಅವರಲ್ಲಿ ಇರಲಿ. ನಡೆಸ್ಕೊಂಡು ಹೋಗುವಂಥ ಮುಂದೆ ಸಂಘಟನೆಯನ್ನ ನಡೆಸ್ಕೊಂಡು ಹೋಗೋಕ್ಕೆ ಅವರಲ್ಲಿ ಹಲವಾರು ಸಂಘಟನೆಗಳು ಇದ್ದಾರೆ. ತತ್ವ ಸಿದ್ಧಾಂತವನ್ನು ಅನುಷ್ಠಾನ ಮಾಡಲಿಕ್ಕಾಗಿ ಇಂಪ್ಲಿಮೆಂಟೇಷನ್, ಅದಕ್ಕಾಗಿ ಅವರು ಸಂವಿಧಾನದ ಅನುಷ್ಠಾನದ ಒಂದು ಮೊರೆಯನ್ನು ಬರುವಂಥ ಹೋರಾಟಗಾರ. ವೇದಿಕೆ ಮೇಲೆ ಭ್ರಾಂತಿಜಿ ಅವರಿಗೆ ವಂದಿಸುತ್ತಾ, ವೇದಿಕೆ ಮೇಲೆ ಇರುವ ಹೋರಾಟಗಾರ ಸಹೋದರ ಬಹುಶಃ ಕಮಲಮ್ಮನವ್ರಿಗೆ ಅದು ಗೊತ್ತಿದೆ, ಅದು ಕಟ್ಟಬಾರ್ದು ಅಂತೇಳಿ ತಡೆದು ಗಲಾಟೆ ಮಾಡಿ ಅಲ್ಲೇ ಮಾಡ್ತಕ್ಕಂಥ ಸ್ಥಿತಿಗಳಲ್ಲೂ ಅವರು ಮುಂದೆ ಸಾಗಿ ಕರ್ನಾಟಕದಲ್ಲಿ ಕರ್ನಾಟಕ ಸಮತಾ ಸೈನಿಕ ದಳ ಅಂತೇಳಿ ಒಂದು ಸಂಘಟನೆಯನ್ನ ಕಟ್ಟಿದ್ರು. ಸಮತಾ ಸೈನಿಕ ದಳದಿಂದ ಹೊರಗಡೆ ಬಂದವಾಗ ಅವಾಗ ಅವರಿಬ್ಬರಿಗೂ ನಾನು ಕೂರಿಸಿ ಮಾತಾಡೋಣ ಅಂತ. ಅವರೆಲ್ಲರೂ ಕೂಡ ಅದರಲ್ಲೂ ಅವರು ಸುಮಾರು 30 ವರ್ಷಗಳ ಕಾಲ ನಾನು ಅವ್ರನ್ನ ಗುರುತು ಜನಸಂಘರ್ಷ ಜೊತೆ ಒಡನಾಟ ಸಂಬಂಧಗಳನ್ನು ಮತ್ತೆ ಈಗ ಮಾಡಬೇಕು, ಆಗ ಮಾಡಬೇಕು, ಗೌರ್ಮೆಂಟ್ ಸವಲತ್ತುಗಳನ್ನ ತಗೋಬೇಕು, ಬಾಬಾ ಸಾಹೇಬ್ ಕೊಟ್ಟಿರೋದು ಅಂತ ಹೇಳೋದು. ಚನ್ನಕೃಷ್ಣಪ್ಪ ಒಂದು ಸಾಯೋದಕ್ಕೆ ಮುಂಚೆ 2 ದಿವಸ ಮುಂಚೆ ನಮ್ಮ ಸಿಕ್ಕಿ ಕಾಫಿ ಬೋರ್ಡಲ್ಲಿ ಕಾಫಿ ಕುಡಿದ್ಬಿಟ್ಟು ನಾವು ಕಷ್ಟ ಆಗ್ತದೆ. ಇವತ್ತು ಕೋಮುವಾದಿಗಳು ಇವತ್ತು ಅಟ್ಟಾಸ್ತಿನ ಬರೆಯುವಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗ್ತಾ ಇದ್ರೆ ಕಷ್ಟ ಅಂತೇಳಿ ನನ್ನ ಹತ್ರ ಮಾತಾಡಿದ್ರು. ಒಂದು ಅರ್ಧ ಗಂಟೆ ಮಾತಾಡಿದ್ರು. ಮಾತಾಡಿ ಆದಮೇಲೆ ಒಂದು ಫೋಟೋ ತೊಗೊಬೇಕು ಅಂದರು. ಆಯ್ತಪ್ಪ ತಗೋಪ್ಪ ಅಂದೆ. ಏನು ಈ ಫೋಟೋ ಅಂತೇಳಿ, ಇಲ್ಲ ನಾನು ತಗೋಬೇಕು ನನ್ನ ಫೋಟೋ. ಅವರ 11 ದಿನದ ಕಾರ್ಯಗಳಿಗೆ ನಾವು ಹೋಗಿ ಅಲ್ಲಿ ನೋಡಿದಾಗ ಆ ಗ್ರಾಮದಿಂದ ಅವರು ಅನೇಕ ಜಿಲ್ಲೆಗಳಿಗೆ, ಬೆಂಗಳೂರಿಗೆ ಪ್ರವಾಸವನ್ನ ಬಂದು ಬಸ್ಗಳಲ್ಲಿ ಪ್ರಯಾಣವನ್ನ ಮಾಡಿ ತನ್ನ ಹೋರಾಟವನ್ನ ಮಾಡ್ತಾ ಇದ್ರು. ಒಬ್ಬ ಹೋರಾಟಗಾರ ಎಷ್ಟು ಮುಖ್ಯ ಅಂದ್ರೆ, ಒಬ್ಬ ಹೋರಾಟಗಾರರಲ್ಲಿ ಸಹಸ್ರಾರು ಸಾಹಿತಿಗಳು, ಕವಿಗಳಿರ್ತಾರೆ. ಸಹಸ್ರಾರು ಕವಿಗಳು, ಸಾಹಿತಿಗಳಲ್ಲಿ ಒಬ್ಬ ಹೋರಾಟ ಅಂಬೇಡ್ಕರ್ ಬುದ್ಧರ ತತ್ವ ಸಿದ್ಧಾಂತಗಳನ್ನ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ನಾವು ಕಟ್ಟಬೇಕು. ಆ ಒಂದು ಸಂದರ್ಭ ಸಕಾರಾತ್ಮಕವಾಗಿ ನಡೆಯಲೇಬೇಕಾಗ್ತದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಆ ನೋವು ಅವಮಾನಗಳನ್ನು ಅನುಭವಿಸಿದ್ರು. ಆದರೆ ಮೊನ್ನೆ ಅವರು ಅಪಘಾತದಲ್ಲಿ ಮೃತರಾಗುವ ಸಂದರ್ಭದಲ್ಲಿ ಈ ವ್ಯವಸ್ಥೆ ಕೊಟ್ಟಂತಹ ಅಸ್ಪೃಶ್ಯತೆ, ಬಡತನದ ನೋವಿನ ಜೊತೆಗೆ ಈ ಪ್ರಕೃತಿಯ ಕೊಟ್ಟಂತಹ ಕಡೆಗಳಿಗೆ ಅಗಾಧವಾದ ದೈಹಿಕ ನೋವು ಏನಿದೆ, ಚನ್ನಕೃಷ್ಣಪ್ಪನವರು ಮಾನಸಿಕ ಮತ್ತು ದೈಹಿಕ ನೋವು ಎರಡನ್ನೂ ಇಟ್ಕೊಂಡು ಅವರು ಹೋಗುವಾಗಲೂ ಸಹ ಬಹುಶಃ ಈಗ ನಮ್ಮ ದೂರದರ್ಶನದ ಶಿವರಾಮ್ ಗೆಳೆಯರು ಹೇಳಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಸಿದ್ಲಿಂಗಯ್ಯ ಅಂತ. ನನ್ನ ಹೆಸರು ಸಿದ್ದಪ್ಪ ಅಂತ. ಈ ಕಾರ್ಯಕ್ರಮದ ಆಯೋಜಕರು ಬಿ ಚನ್ನಕೃಷ್ಣಪ್ಪನವರು ಕರ್ನಾಟಕ ರಾಜ್ಯ ಸಮತಾ ಸೈನಿಕ ದಳದ ರಾಜ್ಯ ಅಧ್ಯಕ್ಷರಾಗಿ ಸುಮಾರು 4 ದಶಕಗಳಿಂದ ಕೆಲಸ ಮಾಡಿದ್ದಾರೆ ಶೋಷಿತವರಿಗೆ. ಮೂಲತಃ ಹೊಸಕೋಟೆ ತಾಲೂಕಿನವರು. ಮೊದಲನೇದಾಗಿ ಶಿಕ್ಷಕರಾಗಿದ್ದರು. ಶಿಕ್ಷಕರ ವೃತ್ತಿಯನ್ನು ಬಿಟ್ಟು ತಳ ಸಮುದಾಯದ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡಬೇಕು ಅಂತ ಹೇಳಿ ಅವರು ಸರ್ಕಾರಿ ನೌಕರಿಯನ್ನು ಬಿಟ್ಟು ಹೋರಾಟಕ್ಕೆ ಧುಮುಕ್ತಾರೆ. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ನೆಲೆಯಲ್ಲಿ ಅವರು 4 ದಶಕಗಳ ಕಾಲ ಕೆಲಸ ಮಾಡಿದ್ದಾರೆ. ಕಳೆದ 30ನೇ ತಾರೀಕು ಆಕಸ್ಮಿಕವಾಗಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಟೈರ್ ಬಸ್ಟ್ ಆಗಿ
ಮರಣ ಹೊಂದಿದ್ದಾರೆ. ನಾವೆಲ್ಲರೂ ಕೂಡ ಒಡನಾಡಿಗಳಾಗಿರೋದ್ರಿಂದ ಅವ್ರ ಜೊತೆ ನಿಕಟ ಸಂಬಂಧ ಇಟ್ಕೊಂಡಿದ್ರಿಂದ ಅವರ ನುಡಿ ನಮನ ಕಾರ್ಯಕ್ರಮವನ್ನ ಇವತ್ತು ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸ್ತಾ ಇದ್ದೀವಿ. ಆದ್ರೆ ಆ ತರದ ವ್ಯಕ್ತಿ, ಸರಳವಾದ ವ್ಯಕ್ತಿ ಮತ್ತೊಬ್ಬ ಹುಟ್ಟಲ್ಲ. ಆದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋದು, ಮತ್ತೆ ಸಂಘಟನೆಯನ್ನ ಮುನ್ನಡೆಸೋಕೆ, ನಾವು ಚನ್ನಕೃಷ್ಣಪುರ ಕಟ್ಟಿದಂತ ಸಂಘಟನೆಯನ್ನ ಮುನ್ನಡೆಸೋಕೆ ಏನು ಈ ಕಾರ್ಯಕ್ರಮದ ಆಯೋಜಕರಿದ್ದರೂ ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಿಂತು ಯಾರಾದ್ರೂ ಜವಾಬ್ದಾರಿ ತಗೊಳ್ಳಿ ಆ ಸಂಘಟನೆಯನ್ನ ಮುನ್ನಡೆಸ್ತೀವಿ ಅಂತ ಮಾತನ್ನ ಹೇಳೋದಕ್ಕೆ ಬಯಸ್ತೀವಿ. ಚನ್ನಕೃಷ್ಣಪ್ಪ ಅಂತ ಹೇಳಿ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರು. ಅವರೀಗ ಏನಪ್ಪ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಯಾವುದೋ ಫಂಕ್ಷನ್ ಬರೋವಾಗ ಆಕ್ಸಿಡೆಂಟ್ ಆಗಿ ಅವರು ಡೆತ್ ಆಗ್ಬಿಟ್ರು. ಅವತ್ತು ನಾವು ಬರೋಕ್ಕಾಗಿರ್ಲಿಲ್ಲ. ಒಬ್ಬ ಒಳ್ಳೆ ಹೋರಾಟಗಾರನ ಕಳ್ಕೊಂಡಿದ್ದೀವಿ ಅಂತ ಹೇಳಿ ಈ ಸಮುದಾಯಕ್ಕೆ ಇಷ್ಟಪಡ್ತೀನಿ. ಅವರು ಪರಿಷ್ಠ ಜಾತಿ ವರ್ಗ, ಹಿಂದೂ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತರು ಯಾವುದೇ ಸಮುದಾಯದ ಬಡವರ ವಿಚಾರ ಬಂದಾಗ ಇಲ್ಲಿ ಕೂಡ ರಾಜಿ ಆಗದಂಗೆ ಅವ್ರು ಕೆಲಸ ಮಾಡ್ತಿದ್ರು. ಅಕಸ್ಮಾತ್ ಆಗಿ ಆಕ್ಸಿಡೆಂಟ್ ಆಗಿ ಅಪ್ಲೇಟ್ ಮಾಡಲಾಗಿರೋದ್ರಿಂದ ಈ ಸಮಾಜಕ್ಕೆ ಸಾಕಷ್ಟು ನಷ್ಟ ಆಗಿದೆ. ಸೋಷಿಯಲ್ ಸಮುದಾಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಒಬ್ಬರು ದಲಿತರು ಮುಖ್ಯಮಂತ್ರಿ ಆಗ್ಬೇಕಂತಕ್ಕಂಥದ್ದು ಕೂಡ ಅವರು ಬಹಳಷ್ಟು ಅವರು ಮಾತಾಡ್ತಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಪರಮ ಪೂಜ್ಯ ಬಾಬಾ ಸಾಹೇಬು ಅವರ ಸಿದ್ಧಾಂತವನ್ನ, ಕಾಂಚನಗೌಡ ಸಿದ್ಧಾಂತವನ್ನ, ಅಂಬೇಡ್ಕರ್ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಅವರು ಹೋರಾಟಗಳನ್ನು ಮಾಡ್ತಿದ್ರು. ಅಂಥವ್ರು ನಾವು ಕಳ್ಕೊಂಡಿದ್ದೀವಿ. ಅವರ ಕುಟುಂಬಕ್ಕೆ ಭಗವಾನ್ ಬುದ್ಧ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಮಾಧಾನ ತರಲಿ, ಮುಂದಿನಿಂದ ಅವರ ಹೋರಾಟಗಳನ್ನು ಮುಂದುವರಿಸತಕ್ಕಂಥ ಮಾತನ್ನ ಇಟ್ಟೆ ಮಾಡಿ. ಮೀಸಲಾತಿಯಲ್ಲಿ ಈಗ ಜಾತಿ ಶುರುವಾಗಿದೆ. ಈಗ ನಿಮ್ಮ ಹೋರಾಟಗಳು ಈಗ ಸರ್ಕಾರನೇ ಅನೌನ್ಸ್ ಮಾಡಿದೆ. ಹೌದು, ಈ ಜಾತಿ ಕರೆಕ್ಟ್ ಹೇಳಿ, ನಿಮ್ಮ ಜಾತಿ ಕರೆಕ್ಟ್. ನೀವು ಈಗ ಅವೇರ್ನೆಸ್ ಯಾವ ತರ ಮಾಡ್ತೀರಾ? ನಾವೆಲ್ಲ ಕಡೆ ವ್ಯಾನ್ ಬಿಲ್ ಹಾಕಿ ಒಂದು 10 ಲಕ್ಷಕ್ಕೆ ವ್ಯಾನ್ ಬಿಲ್ ಹಾಕಿ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ವಿಲೇಜ್ಗಳನ್ನೆಲ್ಲ ಗುಡಿಸಿ ಅಲ್ಲಿ ಹೋಗಿ ಇವತ್ತು 4-5 ಸಮುದಾಯಗಳಿದಾವೆ. ಒಲೆಯರು, ಮಾದಿರು, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ ಎಲ್ಲ ನಿಮ್ಮ ಜಾತಿಗಳಲ್ಲಿ ಬಳಸಬೇಕು, ಇಲ್ಲಾಂದ್ರೆ ಮುಂದೆ ಕಷ್ಟ ಆಗ್ತದೆ, ಆಮೇಲೆ ರಿಸರ್ವೇಶನ್ ಹೋಗ್ತದೆ ಅಂತೇಳಿ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಅದು ಎಲ್ಲ ಕಡೆ ನಡೀತಾ ಇದೆ. ಈಗ ಬರ್ತಾ ಇದ್ದಾರೆ. ಈಗ ನನ್ನ ಪ್ರಕಾರ 95% ಬರ್ತಾ ಇದ್ದಾರೆ. ಆ ರೀತಿ ಅವೇರ್ನೆಸ್ ಎಲ್ಲ ಸಂಘಟನೆಗಳು, ಬೇರೆ ಬೇರೆ ಪಾರ್ಟಿಯವರು, ನಮ್ಮ ಪಾರ್ಟಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಎಲ್ಲ ಸೇರಿ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಅದೆಲ್ಲ ಕೂಡ ಭಾಗವಹಿಸಬೇಕಂತ ಎಲ್ಲ ಸಮುದಾಯಗಳು ರಿಕ್ವೆಸ್ಟ್. ಇದು ಯಾರು ಪರವಾಗಿಲ್ಲ ಇರೋದೂ ಇಲ್ಲ. ಅವರವರ ಮಾತಿನ ಎಲ್ಲ ಅವ್ರಿಗೆ ತಗೊಂಡು ಮತ್ತೆ ಒಗ್ಗಟ್ಟಾಗಿ ನಾವು ಖಾಸಗಿಗಳಲ್ಲಿ ರಿಸರ್ವೇಶನ್ ಫೈಟ್ ಮಾಡಬೇಕು, ರಾಜಕೀಯದಲ್ಲಿ ಬರಬೇಕು, ಎಲ್ಲ ದೃಷ್ಟಿಯಿಂದ ಯೂನಿಟಿ ಆಗಬೇಕು. ಹೌದಲ್ವಾ? ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಬಿ.ಓಂ.ಪತ್ರಿ ಸಾವಿತ್ರಿ, ಜೊತೆಗೆ ಬಹುಜನ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ಚನ್ನಕೃಷ್ಣಪ್ಪ ಸರ್ ಅವರ ನುಡಿ ನಮನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಎಲ್ಲ ದಲಿತ ಸಂಘಟನೆಗಳು ರಾಜ್ಯಾಧ್ಯಕ್ಷರುಗಳು ಇವತ್ತು ಹಾಜರಾಗಿದ್ದಾರೆ. ಚನ್ನಕೃಷ್ಣಪ್ಪ ಸರ್ನ ನಾವೆಲ್ಲರೂ ಯಾಕೆ ನೆನೆಸ್ಕೋಬೇಕು ಅಂತಂದ್ರೆ, ಅವ್ರು ಯಾವತ್ತೂ ಮನೆಗೋಸ್ಕರ ಅಥವಾ ಮನೆ ಮಂತನ ಮಕ್ಕಳು ಹೆಂಡತಿ ಅಂತ ಹೇಳಿ ಯಾವತ್ತೂ ಟೈಮ್ ಸ್ಪೆಂಡ್ ಮಾಡಿದಂಥ ವ್ಯಕ್ತಿನೇ ಅಲ್ಲ ಅವರು. ಯಾಕಂದ್ರೆ ಬರೀ ಜನಗಳ ಸೇವೆ, ಜನರ ಸೇವೆ, ಬರೀ ಜನರ ಸೇವೆ, ಜನಾರ್ದನ ಸೇವೆ ಅಂತ ಹೇಳಿ ಬದುಕಿದಂತಹ ವ್ಯಕ್ತಿ ಅವರು. ಜೊತೆಗೆ ಅವರು ಎಷ್ಟು ನಿಸ್ವಾರ್ಥತೆಯಿಂದ ಅವ್ರು ಕೆಲಸ ಮಾಡಿದಾರೆ ಅಂತಂದ್ರೆ, ಅವರು ಕೋಲಾರದಿಂದ ಬೆಂಗಳೂರವರೆಗೂ ಬಸ್ಸಲ್ಲೇನೆ ಟ್ರಾವೆಲ್ ಮಾಡ್ಕೊಂಡು ಜನರಿಗೋಸ್ಕರ ಇವತ್ತು ಎಷ್ಟೋ ಅವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ಕೊಂಡು, ಜೊತೆಗೆ ಅವ್ರದೇ ಆದಂತಹ ಒಂದು ಸ್ವಂತ ಮನೆಗಳನ್ನು ಕಟ್ಕೊಂಡು, ಹೀಗೆ ಅವು ಎಲ್ಲಾರನ್ನು ಲೈಫ್ ವೆಲ್ ಸೆಟಲ್ಡ್ ಮಾಡಿದ್ದಾರೆ. ಆದ್ರೆ ಚನ್ನಕೃಷ್ಣಪ್ಪ ಸರ್ ಮಾತ್ರ ಯಾವುದೇ ಕಾರಣಕ್ಕೂ ಕಾರ್ ಆಗ್ಲಿ, ಐಷಾರಾಮಿ ಜೀವನವನ್ನ ಯಾವತ್ತೂ ಅವರು ಬಯಸ್ಲಿಲ್ಲ, ಇಷ್ಟ ಸಹ ಪಡ್ಲಿಲ್ಲ. ಹಾಗಾಗಿನೇ ಇವತ್ತು ಅವರು ಎಲ್ರ ಮನಸ್ಸಲ್ಲೂ ಚಿರಾಯಿಯಾಗಿ ಉಳಿದಿದ್ದಾರೆ. ಚನ್ನಕೃಷ್ಣಪ್ಪ ಸರ್ ನಮ್ಮನ್ನ ದೈಹಿಕವಾಗಿ ಅಗಲಿರಬಹುದು, ಆದ್ರೆ ಮಾನಸಿಕವಾಗಿ ಅವರು ಹೋರಾಟದ ಕಿಚ್ಚು ನಮ್ ಎಲ್ಲರಲ್ಲೂ ಹಚ್ಚಿ ಹೋಗಿದ್ದಾರೆ. ಅವ್ರು ಹೇಳ್ತಾ ಇದ್ರು ಯಾವತ್ತೂ ನಾವು ನಿಸ್ವಾರ್ಥವಾಗಿ ಹೋರಾಟ ಮಾಡಿದ್ರೆ ಮಾತ್ರನೇ ನಾವು ಈ ಸಮಾಜದಲ್ಲಿ ಒಂದ್ ಹೆಸರು ಮಾಡಕ್ ಸಾಧ್ಯ. ನಾವು ಈ ಭೂಮಿನ ಅಗಲ್ ಹೋದ್ರು ನಮ್ ಹೆಸರು ಅಜರಾಮರವಾಗಿ ಉಳಿಬೇಕಂದ್ರೆ ನಿಸ್ವಾರ್ಥ ಸೇವೆ ಮಾಡ್ಬೇಕು. ಸಂಘಟನೆಯಲ್ಲಿ ನಾವು ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾ ಜನರಿಗೋಸ್ಕರ ನಾವು ದುಡಿಬೇಕು ಅಂತ ಹೇಳಿ ನಮ್ ಎಲ್ರಿಗೂ ಕಿಚ್ಚು ಹಚ್ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಇವತ್ತು ಅವ್ರಿಗೆ ನುಡಿ ನಮನ ಸಲ್ಲಿಸ್ತಾ ಇದೀವಿ. ಎಲ್ರೂ ಸಂಘಟನಾ ಎಲ್ಲಾ ರಾಜ್ಯಾಧ್ಯಕ್ಷರುಗಳು ಇವತ್ತು ಹಾಜರಾಗಿದ್ದಾರೆ. ಅವ್ರನ್ನ ಕಳ್ಕೊಂಡಿರೋ ನೋವು ನಮ್ ಎಲ್ರಿಗೂ ಇದೆ. ಅವರ ಆ ನೋವನ್ನ ಸಹಿಸ್ಕೊಳ್ಳುವಂತ ಶಕ್ತಿಯನ್ನ ನಮ್ ಎಲ್ರಿಗೂ ಬಾಬಾ ಸಾಹೇಬ್ರು, ಬುದ್ಧ ಬಸವ ಅಂಬೇಡ್ಕರ್ ಅವ್ರು ಕೊಡ್ಲಿ, ಹಾಗೆ ಅವ್ರ ಫ್ಯಾಮಿಲಿ ಅವ್ರಿಗೂ ಆ ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಕೊಡ್ಲಿ ಅಂತೇಳಿ ನಾ ಈ ಮೂಲಕ ಕೇಳ್ಕೊಂತೇನೆ. ಜೈ ಭೀಮ್. ಏನ್ ಮಾತಾಡ್ಲಿ ಕಾರ್ಯಕ್ರಮದ ಬಗ್ಗೆ. ಇವತ್ತು ಅಂಬೇಡ್ಕರ್ ವಾದಿ, ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು, ಕರ್ನಾಟಕ ಸಮತಾ ಸೈನಿಕದ ರಾಜ್ಯಾಧ್ಯಕ್ಷರು,
ಮತ್ತು ಈ ನಾಡು ಕಂಡಂತ ಅಪ್ಪಟ ದೇಶ ಪ್ರೇಮಿ, ನಾಗರಿಕ ಪ್ರೇಮಿ ಮತ್ತು ಪ್ರಕೃತಿ ಪ್ರೇಮಿ, ಬುದ್ಧ ಅನುಯಾಯಿದಂತ ಬಿ ಚನ್ನಕೃಷ್ಣಪ್ಪನವರ ನುಡಿನಮನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೀವಿ. ಬಿ ಚನ್ನಕೃಷ್ಣಪ್ಪ ಅವರು ಅವರ ಜೀವಿತಾವಧಿಯಲ್ಲಿ ಬಹಳಷ್ಟು ನೊಂದವರ ಧ್ವನಿಯಾಗಿ ಎಲ್ಲ ವರ್ಗದವರ ಪರವಾಗಿ ಹೋರಾಟಗಳನ್ನ ಮಾಡಿರುವಂಥದ್ದು. ಕರ್ನಾಟಕ ಸಮತಾ ಸೈನ್ಯ ದಳದ ಸಂಸ್ಥಾಪಕ ಅಧ್ಯಕ್ಷರಾಗಿ ನಾಡಿನುದ್ದಕ್ಕೂ ಅವರು ಸಂಚಾರ ಮಾಡಿ ಅವರು ತಮ್ಮ ನೊಂದವರ ಧ್ವನಿಯಾಗಿ ಕೆಲಸ ಮಾಡಿ ಬಹಳ ಮುಖ್ಯವಾಗಿ ಸರ್ಕಾರ, ಯಾವುದೇ ಸರ್ಕಾರಗಳು ಬಂದರೂ ಕೂಡ ಸರ್ಕಾರಗಳ ಜೊತೆಯಲ್ಲಿ ಬಹಳ ಅವಿನಾಭಾವ ಸಂಬಂಧವನ್ನ ಹೊಂದಿದ್ರು. ಹೋರಾಟದ ಮುಖಾಂತರ ಬಹಳಷ್ಟು ಒಳ್ಳೆ ಪಾಲಿಸಿ ಮ್ಯಾಟರ್ಗಳಲ್ಲಿ ಅವರು ತಮ್ಮ ಆ ಒಂದು ಹೆಚ್ಚುವರಿಯಾಗಿ ಅವರ ಜ್ಞಾನವನ್ನ ಮೆರೆದಿರುವಂತದ್ದು. ಇವತ್ತು ಅನೇಕ ಅವರು ಮಾಡಿರುವಂತಹ ಹೋರಾಟಗಳು ಮತ್ತೆ ಅವರ ಪಾಲಿಸಿ ಮ್ಯಾಟರ್ಗಳಿಂದಾಗಿ ಬಹಳಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ. ಮತ್ತೆ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ಕೂಡ ಅವರು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ SC/ST ಹೋರಾಟವನ್ನ ಕೈಗೆ ತಗೊಂಡು SC/ST ಮತ್ತು TSP ಹಣ ದುರುಪಯೋಗದ ಬಗ್ಗೆ BBMPಯಲ್ಲಿ ಅನೇಕ ಹೋರಾಟಗಳನ್ನ ರೂಪಿಸೋದ್ರ ಮುಖಾಂತರ, ಅನೇಕ ಸಭೆಗಳನ್ನ ಮಾಡೋದ್ರ ಮುಖಾಂತರ ಸರ್ಕಾರದ ಗಮನವನ್ನ ಸೆಳೆದು ಬಹುಶಃ ಒಂದೇ ದಿನ 12 ಜನ IAS ಗಳನ್ನ ಮೀಟಿಂಗ್ ಫಿಕ್ಸ್ ಮಾಡಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮೀಟಿಂಗ್ ಮಾಡಿ ಯಾವ ರೀತಿ ನಮ್ಮ SC/ST TSP ದುಡ್ಡನ್ನ BBMPಯಲ್ಲಿ ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇನ್ನು ಮುಂದೆ ಇದು ಆಗ್ಬಾರ್ದು ಅಂತೇಳಿ ಸರ್ಕಾರದ ಗಮನ ತಂದು ಕಾನೂನು ಮಾಡಿಸೋದ್ರಲ್ಲಿ ಬಹಳ ಮುಖ್ಯ ಪಾತ್ರವನ್ನ ನಮ್ಮ ಚನ್ನಕೃಷ್ಣಪ್ಪ ಅವರು ವಹಿಸಿದ್ರು ಅನ್ನೋದನ್ನ ನಾನು ಇಲ್ಲಿ ನೆನಪು ಮಾಡ್ಕೊಳ್ಳೋಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಬಹಳಷ್ಟು ಹೋರಾಟಗಳು ಮಹಿಳೆಯರ ಪರ, ಕಾರ್ಮಿಕರ ಪರ, ಅದರಲ್ಲೂ ಅಸಂಘಟಿತ ವಲಯದ ಪರ ಅವರ ಹೋರಾಟಗಳು ನಿರಂತರವಾಗಿರ್ತಾ ಇತ್ತು. ಅವರ ಅಕಾಲಿಕ ಮರಣ ದಲಿತ ಸಮಾಜಕ್ಕೆ ಮತ್ತು ಹೋರಾಟಗಾರರಿಗೆ ತುಂಬಲಾರದ ನಷ್ಟ, ಅವ್ರ ಕುಟುಂಬದವರು ಕೂಡ ಬಹಳ ತುಂಬಲಾರದ ನಷ್ಟ. ಅವರ ಇಳಿದಿರುವಿಕೆಯನ್ನ ಭರಿಸುವಂತ ಶಕ್ತಿಯನ್ನ ಅವ್ರ ಕುಟುಂಬಕ್ಕೆ ಭಗವಾನ್ ಬುದ್ಧರು ದಯಪಾಲಿಸಲಿ. ಅವ್ರು ಏನು ಅಂದ್ಕೊಂಡಿದ್ರು ಹೋರಾಟದಲ್ಲಿ, ಅವ್ರೇನು ನನ್ನ ಜನಕ್ಕೆ ಸಮಾನವಾದ ಅವಕಾಶಗಳು ಸಿಗ್ಬೇಕು, ಎಲ್ಲರಿಗೂ ಸಮಪಾಲು ಸಮಬಾಳು ಸಿಗ್ಬೇಕು ಅನ್ನೋದ್ರ ಬಗ್ಗೆ ಅವ್ರ ಹೋರಾಟ ಇತ್ತು. ಆ ಹೋರಾಟವನ್ನ ಮುಂದೆ ತಗೊಂಡು ಹೋಗುವಂತ ಕೆಲಸವನ್ನ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ಇನ್ನು ಮುಂದೆ ಮಾಡೋದ್ರ ಮುಖಾಂತರ ಚನ್ನಕೃಷ್ಣಪ್ಪನವರ ಆ ಹೋರಾಟದ ಕಿಚ್ಚನ್ನ ಸದಾ ಹಸಿರಾಗಿರೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾನು RMN ರಮೇಶ್ ಅಂತೇಳಿ ಬಹುಜನ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಮತ್ತು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ಸಾಕಲ್ಲ.